ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವಾಟ್ ಎ ಏಟ್ ಇನ್ ಎ ಡೇ ಮಾಡ್ತಾ ಇದ್ದೀನಿ. ಜೊತೆಗೆ ಹೆಲ್ದಿ ಹ್ಯಾಬಿಟ್ಸು, ಹೆಲ್ದಿ ಫುಡ್ಡು, ವೆಯ್ಟ್ ಡಿಕ್ರೀಸ್ ಬಗ್ಗೆ ಮಾತಾಡೋಣ. ಬೆಳಗ್ಗೆ ನಾನು ವಿತೌಟ್ ಶುಗರ್ ಬ್ಲ್ಯಾಕ್ ಕಾಫಿ ಕುಡಿತೀನಿ. ಹಂಗೆ ಲಂಚ್ಗೆ ಮತ್ತು ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಡ್ಯೂಟಿಗೆ ರೆಡಿ ಆಗಬೇಕು. ರೆಡಿ ಆಗಿಬಿಟ್ಟು ಹೊರಡಬೇಕು. ಇವತ್ತಿನ ಔಟ್ಫಿಟ್ ಬಂದು ಇದಾಗಿರುತ್ತೆ. ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ನ ಡ್ಯೂಟಿನಲ್ಲೇ ಮಾಡ್ಕೊತೀನಿ. ಮನೆಯಲ್ಲಿ ಟೈಮ್ ಸಿಗಲ್ಲ ನನಗೆ. ಬ್ರೇಕ್ಫಾಸ್ಟ್ ಬಂದು ಓವರ್ನೈಟ್ ಓಟ್ಸ್ 2 eggs ತೊಗೊಂಡಿದ್ದೀನಿ. ಓವರ್ನೈಟ್ ಓಟ್ಸ್ ಬಗ್ಗೆ ಹೇಳಬೇಕು ಅಂದರೆ ಒಳ್ಳೆ ಟೇಸ್ಟಿ ಫುಡ್ ಅಂತಲೇ ಹೇಳ್ಬೋದು, ಮತ್ತು ಹೆಲ್ದಿ ಫುಡ್ಡು. ಇದಕ್ಕೆ ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ, ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಮತ್ತು ನಾವು ನೀರು ಕುಡಿಯೋದನ್ನ ಮಾತ್ರ ಮರಿಬಾರ್ದು. 3 to 4 ಲೀಟರ್ ದಿನಕ್ಕೆ ಕುಡಿಲೇಬೇಕು. ಕುಡಿದೇ ಹೋದರೆ ಯೂರಿನ್ ಇನ್ಫೆಕ್ಷನ್ ಇದೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಎಷ್ಟೋ ವರ್ಕಿಂಗ್ ವುಮೆನ್ಗಳು ಕೆಲಸ ಮಾಡೋ ಇದರಲ್ಲಿ ನೀರು ಕುಡಿಯೋದನ್ನ ಮರೆತು ಇಲ್ದಿರೋ ಕಾಯಿಲೆ ಎಲ್ಲ ತರಿಸ್ಕೊತಾರೆ. ದಯವಿಟ್ಟು ಆ ಕೆಲಸ ಮಾಡಬೇಡಿ. ನೀರನ್ನ ಚೆನ್ನಾಗಿ ಕುಡೀರಿ. ನೀರು ಕುಡಿಯೋದ್ರಿಂದನೇ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಲಂಚ್ಗೆ ನಾನು ಕಾಳು ಪಲ್ಯ, ನವಣೆ ಬಿಸಿಬೇಳೆಬಾತು, ಸೌತೆಕಾಯಿ ತೊಗೊಂಡಿದ್ದೀನಿ. ನವಣೆ ಬಿಸಿಬೇಳೆಬಾತು ಅದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿ ಫುಡ್ ಕೂಡ. ಇದು ವೆಯ್ಟ್ ಡಿಕ್ರೀಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಮನೆಗೆ ಹೊರಟು ಬ್ಲ್ಯಾಕ್ ಕಾಫಿ ಮತ್ತು ಪೀನಟ್ ತಿಂದ್ಬಿಟ್ಟು ವಾಕಿಗೆ ಹೊರಡ್ತೀನಿ. ನೋಡಿ, ವಾಕಿಗೆ ಹೊರಟೆ. ಇಲ್ಲಿ ನಮ್ಮನೆ ಹತ್ರ ಇರೋ ಪಾರ್ಕಿದು. ಪಾರ್ಕಲ್ಲಿ ಈ ಥರ ಕೆರೆ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ರಿಫ್ರೆಶ್ ಆಗಿಬಿಡುತ್ತೆ ಮೈಂಡು. ನೋಡಿ, ವೆದರು ಕೂಡ ಸೂಪರಾಗಿದೆ. ಇಲ್ಲಿ ಬಂದ್ರೇ ಏನೋ ಒಂಥರ ಅನಿಸುತ್ತೆ. ನೈಟ್ಗೆ ನಾನು 2 ರೊಟ್ಟಿ ಮತ್ತು ಗುಣ್ಕಾಯಿ ಪಲ್ಯ, ಎಗ್ ಬುರ್ಜಿ ತಿಂತಾಯಿದ್ದೀನಿ. 7 o'clockಗೆಲ್ಲ ಊಟ ಮುಗಿಸ್ಕೊಂಡ್ಬಿಡ್ತೀನಿ. ಮತ್ತು ಅದಾದಮೇಲೆ ಇವತ್ತಿನ ಡೇ ಕಂಪ್ಲೀಟ್ ಆಯಿತಾ, ನಾನು ಅಂದ್ಕೊಂಡಂಗೆ ಕಂಪ್ಲೀಟ್ ಆಯಿತಾ ಅಂತ ಒಂದು ಶೀಟ್ ಇಟ್ಕೊಂಡಿದ್ದೀನಿ. ಅದರೊಳಗೊಂದು ಟಿಕ್ ಹಾಕ್ಕೊತೀನಿ. ಮತ್ತೊಂದು ಬುಕ್ಕಲ್ಲಿ ಬೆಳಗ್ಗೆಗೆ ಏನೇನು ಮಾಡ್ಕೋಬೇಕು, ಬ್ರೇಕ್ಫಾಸ್ಟು, ಲಂಚ್, ಡಿನ್ನರು ಅಂತ ಫಸ್ಟೇ ನಾನು ಬುಕ್ಕಲ್ಲಿ ಬರ್ಕೊಂಡ್ಬಿಡ್ತೀನಿ. ಬೆಳಗ್ಗೆಗೆ ತಲೆನೋವು ಇರಲ್ಲ ನನಗೆ, ನೈಟೇ ಪ್ರಿಪೇರ್ ಆಗಿಬಿಟ್ರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬು, ಕಮೆಂಟು, ಲೈಕ್ಸ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.